ಈಗಂತೂ ಸಾಲಾಗಿ ಹಬ್ಬಗಳನ್ನು ಶುರು ಆಗ್ಯಾವ. ಸೊ ಎಲ್ಲರ ಮನೆಯಾಗೂ ಸಾಮಾನ್ಯವಾಗಿ ಚಕ್ಲಿ ಅಂತೂ ಮಾಡೇ ಮಾಡ್ತಾರೆ. ಈಗಂತೂ ಇನ್ಸ್ಟಂಟ್ ಚಕ್ಲಿಗಳದನ್ನು ಭರಾಟೆ. ಎಲ್ಲರಿಗೂ ಅಕ್ಕಿ ಹುರಿಯೋಕ್ಕೆ ಅಥವಾ ಗಿರಣಿಗೆ ಹಾಕ್ಸೋಕ್ಕೆ ಯಾರಿಗೂ ಅಷ್ಟು ಟೈಮನ್ನು ಇಲ್ಲ. ಸೊ ನಾವು ಏನು ಮಾಡ್ತಿರ್ತೀವಪ್ಪ ಅಂದರೆ ಸಿಂಪಲ್ಲಾಗಿ ಆಗಿರಬೇಕು ಮತ್ತು ಕ್ವಿಕ್ಕಾಗಿ ಆಗಿರುವಂಥ ಚಕ್ಲಿ ರೆಸಿಪಿನ ಹುಡುಕ್ತಿರ್ತೇವೆ. ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಇನ್ಸ್ಟಂಟ್ ಚಕ್ಲಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಇದಕ್ಕೆ ಅಕ್ಕಿ ಹುರಿಯೋದು ಅಥವಾ ಗಿರಣಿಗೆ ಹಾಕ್ಸೋದು ಆ ಥರ ಏನೂ ಇಲ್ಲ. ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಮಾಡುವಂಥ ಒಂದು ಚಕ್ಲಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡೇನಿ. ಇದೇ ನಾವು ತೊಯಿಸಿ ಮಾಡ್ತೇವಲ್ಲ ಅದು ಅವಲಕ್ಕಿ. ಆಮೇಲೆ ಅದು ಅಳತೆ ಕಪ್ಲೆ ಅರ್ಧ ಕಪ್ಪಷ್ಟು ಪುಟಾಣಿ ತೊಗೊಂಡೇನಿ. 1 ಕಪ್ ಅವಲಕ್ಕಿ ಮತ್ತು ಅರ್ಧ ಕಪ್ ಪುಟಾಣಿ. ಇವನ್ನ ಎರಡೂ ಸ್ವಲ್ಪ ಬಿಸಿ ಮಾಡ್ಕೋತೇನೆ. 1-2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ. ಭಾಳ ಹುರಿಯೋಂಗಿಲ್ಲ, ಕಲರ್ ಚೇಂಜ್ ಆಗೋ ಮಟ್ಟ ಏನು ಹುರಿಯೋಂಗಿಲ್ಲ. ಸ್ವಲ್ಪ ಇದು ಕ್ರಿಸ್ಪಿ ಆಗಬೇಕು, ಯಾಕಂದರೆ ನಾವು ಇದನ್ನು ಗ್ರೈಂಡರ್ಗೆ ಹಾಕೋತೇವಲ್ಲ, ಇದು ಪೂರ್ತಿ ಸಣ್ಣಗೆ ಹಿಟ್ಟಾಗಬೇಕು. ಅದಕ್ಕೆ ನಾನು ಸ್ವಲ್ಪ ಇದನ್ನು ಬಿಸಿ ಮಾಡಿ ತೊಗೊಂಡೇನಿ. 1-2 ರಿಂದ 3 ನಿಮಿಷ ಅಷ್ಟೇ ಹುರಿದು ತೊಗೊಂಡೇನಿ. ಆಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಸಣ್ಣಾಗಿ ಆಗೋ ಮಟ್ಟ ಹಿಟ್ಟು ಸಣ್ಣಾಗಿರಬೇಕು, ಅಲ್ಲಿ ಮಟ್ಟ ಇದನ್ನು ನಾನು ಗ್ರೈಂಡ್ ಮಾಡ್ಕೋತೇನೆ. ನೋಡಿರಿ, ಈ ಥರ ಪೂರ್ತಿ ಸಣ್ಣ ಆಗಿರಬೇಕು. ಈಗ ಇದನ್ನು ನಾನು ಸಾನ್ಗಿಗೆ ಹಾಕಿ ತೊಗೋತೇನೆ. ಅಂದರೆ ಏನಾರು ತರಿ ಉಳಿದಿತ್ತಪ್ಪ ಅಂತಂದರೆ ಇದ್ರೊಳಗೆ ಬರಲಿ ಅನ್ನೋದಕ್ಕೆ ಈ ರೀತಿ ನಾನು ಸಾನ್ಗಿಗೆ ಹಾಕ್ಕೊಂಡೇನಿ. ಆಮೇಲೆ ಇದಕ್ಕೆ ನಾನಿಲ್ಲಿ 1 ಕಪ್ ಅವಲಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಪುಟಾಣಿ ತೊಗೊಂಡೇನಲ್ಲ, ಈಗ ಅಷ್ಟೇ 2 ಸೇರಿ 1.5 ಕಪ್ ಆಯಿತಾ. ಈಗ ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೋತೇನೆ. ಅಂದರೆ ನಾವು ಅವಲಕ್ಕಿ ಮತ್ತು ಪುಟಾಣಿ ಎಷ್ಟು ಅಳತೆ ತೊಗೊಂಡಿರ್ತೇವಲ್ಲ ಅಷ್ಟು ಅಳತೆದ್ದನ್ನು ನಾವು ಇಲ್ಲಿ ಅಕ್ಕಿ ಹಿಟ್ಟು ಹಾಕೋಬೇಕು. ಇದಕ್ಕೆ ಈ ಚಕ್ಲಿ ಮಾಡುವಾಗ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ಚಕ್ಲಿ ಭಾಳ ಚಲೋ ಬರ್ತಾವೆ, ಒಟ್ಟು ಕಟ್ ಆಗಂಗಿಲ್ಲ ಮತ್ತು ಜಾಸ್ತಿ ಎಣ್ಣೆ ಹಿರ್ಕೊಳ್ಳಂಗಿಲ್ಲ, ಭಾರಿ ಮಸ್ತ್ ಬರ್ತಾವೆ ಚಕ್ಲಿ. ಅದಕ್ಕೆ ಮೆಜರ್ಮೆಂಟ್ ಒಂದು ಕರೆಕ್ಟ್ ಇರಬೇಕು. ಈಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸಾನಿಸಿ ತೊಗೋತೇನೆ. ಇದು ನಮ್ಮ ಮನ್ಯಾಗ ಬಿಸಿ ಇಟ್ಟಿರುವಂಥ ಅಕ್ಕಿ ಹಿಟ್ಟು. ಮನ್ಯಾಗ ಬಿಸಿ ಇರೋದು ಅಕ್ಕಿ ಹಿಟ್ಟಿರ್ಲಿಲ್ಲಪ್ಪ ಅಂತಂದರೆ ನಾವು ಅಂಗಡಿ ಒಳಗೆ ಸಿಗುವಂಥ ರೆಡಿಮೇಡ್ ಹಿಟ್ಟನ್ನು ಉಪಯೋಗಿಸ್ಬೋದು. ಈ ರೀತಿ ನಾವು ಹಿಟ್ಟನ್ನು ಕರೆಕ್ಟಾಗಿ ಈ ಸರ ಮಿಕ್ಸ್ ಮಾಡಿಕೊಂಡೆ. ಈಗ ನಾನಿಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕೋತೇನೆ. ಎಳ್ಳು ಚಕ್ಲಿ ಒಳಗೆ ನೋಡೋಕ್ಕೂ ಚೆಂದ ಕಾಣಿಸ್ತೈತಿ ಮತ್ತು ರುಚಿನೂ ಜಾಸ್ತಿ ಬರ್ತೈತಿ. ಹೀಗಾಗಿ 2 ಟೇಬಲ್ ಸ್ಪೂನಷ್ಟು ಎಳ್ಳು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಅಜ್ವಾಯಿನನ್ನು ಈ ರೀತಿ ಕೈಯಿಂದ ತಿಕ್ಕಿ ಹಾಕ್ಕೊಂಡೇನೆ. ಆಮೇಲೆ ಇದಕ್ಕಿಲ್ಲೇ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು 2 ಟೀ ಸ್ಪೂನಷ್ಟು ನಾನು ಕೆಂಪು ಖಾರದ ಪುಡಿ ಹಾಕ್ಕೊಂಡೇನಿ. ಖಾರ ನಾವು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಹಿಂಗೆ ಹಾಕ್ಕೊಂಡು ಇದನ್ನು ಈ ರೀತಿ ಚಲೋ ತಂಗಿ ಮಿಕ್ಸ್ ಮಾಡ್ಕೋತೇನೆ. ಫಸ್ಟ್ ಖಾರ ಉಪ್ಪು ಎಲ್ಲ ಹಿಟ್ಟಿಗೆ ಕರೆಕ್ಟಾಗಿ ಹತ್ತುವಂಗೆ ಈ ರೀತಿ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಉಪ್ಪನ್ನ ನಮ್ಮ ರುಚಿಗೆ ತಕ್ಕಂಗೆ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಇಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ತೊಗೊಂಡೇನೆ. ನಾವು ತುಪ್ಪದ ಬದಲಿ ಎಣ್ಣೆನೂ ಬಿಸಿ ಮಾಡಿ ಹಾಕೋಬೋದು, ಬೆಣ್ಣೆ ಇತ್ತಂದ್ರೆ ಬೆಣ್ಣೆನೂ ಕರಗಿಸಿ ಹಾಕೋಬೋದು. ತುಪ್ಪ ಒಂದು ಸ್ವಲ್ಪ ಖಡಕ್ಕಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ಹಾಕ್ಕೊಂಡು ಈ ರೀತಿ ಮೊದಲ ನಾನು ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಂಡೇನೆ. ಭಾಳ ಬಿಸಿ ಇರ್ತೈತಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಇದನ್ನು ಕೈಯಿಂದ ಚಲೋ ತಂಗೆ ತಿಕ್ಕೋಬೇಕು ಹಿಟ್ಟು. ಚಕ್ಲಿ ಮಾಡುವಾಗ ನಾವು ಮೇನ್ ಸ್ಟೆಪ್ ಅಂದ್ರೆ ಈ ರೀತಿ ನಾವು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ನಾವು ಏನೇ ಕಾಯಿಸಿ ಹಾಕೊಂಡ್ಮೇಲೆ ಅದು ಹಿಟ್ಟಿಗೆ ಚಲೋ ತಂಗಿ ಹತ್ತುವಂಗೆ ನಾವು ಈ ರೀತಿ 2 ಕೈಯಿಂದ ಚಲೋ ತಂಗಿ ಮಿಕ್ಸ್ ಮಾಡಿ ಈ ರೀತಿ ತಿಕ್ಕಿ ತೊಗೋಬೇಕು. ಅಂದ್ರೆ ಚಕ್ಲಿ ಚಲೋ ಆಗ್ತಾವೆ ಮತ್ತು ಕಟ್ಟಾಗಂಗಿಲ್ಲ ಮತ್ತು ಜಾಸ್ತಿ ಎಣ್ಣೆನೂ ಹಿರ್ಕೊಳ್ಳಂಗಿಲ್ಲ. ಇದು ಮೇನ್ ಸ್ಟೆಪ್. ನಾವು ಯಾವುದೇ ರೀತಿ ಚಕ್ಲಿ ಮಾಡಿದರೂ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಈ ರೀತಿ ನಾನು 10 ನಿಮಿಷ ಈ ರೀತಿ ಕೈಯಿಂದ ತಿಕ್ಕಿ ಇಟ್ಕೊಂಡೇನೆ. ಇದನ್ನು 10 ನಿಮಿಷ ಈ ರೀತಿ ತಿಕ್ಕೊಂಡ್ಮೇಲೆ ಈ ರೀತಿ ಕಲರ್ ಚೇಂಜ್ ಆಗ್ತೈತಿ. ಅಲ್ಲಿ ಮಟ್ಟ ನಾವು ಈ ರೀತಿ ಹಿಟ್ಟನ್ನು ತಿಕ್ಕಬೇಕು. ಆಮೇಲೆ ಇದನ್ನು ಮುಷ್ಟಿ ಮಾಡಿದ್ರೆ ಇದು ಕರೆಕ್ಟಾಗಿ ಕುಂತಿರ್ಬೇಕು. ಮುಷ್ಟಿ ಕರೆಕ್ಟಾಗಿ ಗಟ್ಟಿಯಾಗಿ ಈ ಥರ ಕೂಡಬೇಕದು ಹಿಟ್ಟು. ಅಲ್ಲಿ ಮಟ್ಟ ನಾವು ಹಿಟ್ಟನ್ನು ಈ ರೀತಿ ತಿಕ್ಕಬೇಕು. ಇದನ್ನು ನಾನಿಲ್ಲೇ ನಿಮಗೆ ಇದನ್ನು ಮುಷ್ಟಿ ಮಾಡಿ ತೋರಿಸ್ತೇನೆ. ಅಂದರೆ ನಾವು ಮುಷ್ಟಿ ಮಾಡಿದ್ವಿ ಅಂದರೆ ಜಲ್ದಿ ಒಡಿಬಾರ್ದದ. ಅಲ್ಲಿ ಮಟ್ಟ ನಾವು ಇದನ್ನು ಹಿಟ್ಟು ಚಲೋ ತಂಗಿ ತಿಕ್ಕಿ ತೊಗೋಬೇಕು. ಈ ರೀತಿ ಮಾಡಿದರೂ ಜಲ್ದಿ ಒಡೆದಿರಬಾರ್ದು. ಅಂದರೆ ಇದು ಕರೆಕ್ಟಾಗಿ ರೆಡಿ ಆಗೈತಿ ಅಂತ ಅರ್ಥ.
ಈಗ ನಾನು ಇದಕ್ಕೆ ಬಿಸಿ ನೀರು ಕಾಯಿಸಿ ಹಾಕ್ಕೋತೇನೆ. ಈ ಚಕ್ಲಿ ಹಿಟ್ಟು ನಾವು ತಣ್ಣೀರೊಳಗೆ ನಾದಬಾರ್ದು, ಸ್ವಲ್ಪ ಬಿಸಿ ನೀರನ್ನು ಹಾಕಿ ನಾದ್ಕೋಬೇಕು. ಪೂರ್ತಿ ಹಿಟ್ಟನ್ನೇ ನಾವು ಬಿಸಿ ನೀರಿನಾಗನ ನಾದಬೇಕು, ತಣ್ಣೀರ್ನಾಗ ಒಟ್ಟು ನಾದಬಾರ್ದು. ಇದನ್ನು ನಾನಿಲ್ಲಿ ಸ್ವಲ್ಪನ ನೀರು ಹಾಕ್ಕೊಂಡು ಈ ರೀತಿ ಮೊದಲು ಚಮಚಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋತೇನೆ. ಆಮೇಲೆ ಇದನ್ನು ನಾ ಕೈಯಿಂದ ಚಲೋದಂಗೆ ತಿಕ್ಕಿ ನಾದಬೇಕು ಇದನ್ನು ಹಿಟ್ಟು. ಮತ್ತು ಪೂರ್ತಿ ಹಿಟ್ಟು ಬಿಸಿ ನೀರಿನಾಗನ ನಾದಬೇಕು. ಈ ರೀತಿ ಚಲೋದಂಗೆ ತಿಕ್ಕಿ ಭಾಳ ಗಟ್ಟಿನೂ ಅಲ್ಲ ಭಾಳ ಮೆತ್ತಗೂ ಅಲ್ಲ, ಚಕ್ಲಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ನಾದ್ಕೋಬೇಕು. ಮತ್ತು ಭಾಳ ಗಟ್ಟಿ ನಾದ್ಕೊಂಡ್ರೆ ಚಕ್ಲಿ ಒತ್ತುವಾಗ ಮುರಿದು ಬಿಡ್ತಾವೆ ಮತ್ತು ಎಣ್ಣೆ ಒಳಗೆ ಹಾಕಿದ ಮೇಲೂ ಕಟ್ಟಾಗಿಬಿಡ್ತಾವೆ. ಅದಕ್ಕೆ ನಾವು ಇದನ್ನು ಭಾಳ ಮೆತ್ತಗೂ ಅಲ್ಲ ಮತ್ತು ಭಾಳ ಗಟ್ಟಿನೂ ಅಲ್ಲ, ಚಕ್ಲಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ನಾದ್ಕೋಬೇಕು. ಈ ರೀತಿ ಇನ್ಸ್ಟಂಟ್ ಚಕ್ಲಿನ ನಾವು ಭಾಳ ಈಸಿಯಾಗಿ ಮತ್ತು ಭಾಳ ಜಲ್ದಿನ ಮಾಡ್ಕೋಬೋದು. ಫಸ್ಟ್ ಟೈಮ್ ಚಕ್ಲಿ ಮಾಡೋರು ಭಾಳ ಈಸಿಯಾಗಿ ಮಾಡುವಂಥ ಒಂದು ಚಕ್ಲಿ ರೆಸಿಪಿ ಇದೆ. ಈ ಚಕ್ಲಿ ಒಂದ್ಸರಿ ನಾವು ಟ್ರೈ ಮಾಡಿದಪ್ಪ ಅಂತಂದ್ರೆ ಬೇರೆ ಥರ ಚಕ್ಲಿ ನಾವು ಮಾಡೋದನ್ನು ಬಿಡ್ತೀವಿ. ಅಷ್ಟು ಈಸಿ ಆಗೈತಿ ಮತ್ತು ಅಷ್ಟು ರುಚಿನೂ ಆಗಿರ್ತೈತಿ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಇದನ್ನು, ಈ ಚಕ್ಲಿ ರೆಸಿಪಿನ. ಈ ರೀತಿ ನಾವು ಅವಶ್ಯಕತೆ ಬಿದ್ದಾಗ ನಾವು ಬಿಸಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಒತ್ತಿ ಇದನ್ನು ನಾದ್ಕೋಬೇಕು ಹಿಟ್ಟು. ಈ ರೀತಿ ಇದನ್ನು ಚಕ್ಲಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ರೆಡಿ ಇಟ್ಕೊಂಡ್ಮೇಲೆ ನಾನಿಲ್ಲೇ ಚಕ್ಲಿ ಒತ್ತಳ ತೊಗೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಇದಕ್ಕೆ ನಾವು ಎಷ್ಟು ಹಿಡಿತೈತಲ್ಲ ಅಷ್ಟು ಹಿಟ್ಟು ಹಾಕ್ಕೊಂಡು ಈಗ ನಾವು ಬೇಕಂದ್ರೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಅಥವಾ ನಮ್ಗೆ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜಿನ ಚಕ್ಲಿನೂ ಹಾಕೋಬೋದು. ಈ ಚಕ್ಲಿ ನಾವು ಯಾವ ಸೈಜ್ ಬೇಕಾದರೂ ಹಾಕೋಬೋದು, ಒಟ್ಟು ಕಟ್ಟಾಗಂಗಿಲ್ಲ, ಭಾರಿ ಮಸ್ತ್ ಬರ್ತಾವೆ. ನಾನಿಲ್ಲೇ ಒಂದು ತಾಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡೇನೆ, ಅದ್ರ ಮೇಲೆ ನಾನು ಐತಿ ಚಕ್ಲಿ ಹಾಕಿ ತೊಗೊತೇನೆ. ನೋಡಿರಿ ಭಾಳ ಈಸಿಯಾಗಿ ಹಾಕೋಬೋದು, ಕಟ್ಟಾಗಂಗಿಲ್ಲ. ನಮ್ಮ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜು ಮಾಡ್ಕೋಬೋದು, ಇಲ್ಲ ದೊಡ್ಡ ಸೈಜ್ ಮಾಡ್ಕೊಂಡು ನಾವು ಆಮೇಲೆ ಪೀಸಾಗಿ ಚಕ್ಲಿ ಕಟ್ ಮಾಡಿ ಇಟ್ಕೋತೇವೆ ಅಂದ್ರೆ ಆ ಥರನೂ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಹಾಕೋಬೋದು, ಅಷ್ಟು ಮಸ್ತ್ ಬರ್ತಾವೆ ಚಕ್ಲಿ. ಆಮೇಲೆ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ. ಎಣ್ಣೆ ಒಂದ್ಸರಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಕೊಂಡು ನಾವು ಒಂದ್ಸರಿ ಎಣ್ಣೆ ಒಳಗೆ ಎಷ್ಟು ಚಕ್ಲಿ ಹಿಡಿತಾವಲ್ಲ ಅಷ್ಟನ್ನು ಹಾಕ್ಕೊಂಡು ಕರಿಬೇಕು. ಈ ರೀತಿ ಚಕ್ಲಿ ಹಾಕಿದ ಕೂಡಲೇ ಇದನ್ನು ಚಮಚಲ್ಲೇ ಮುಟ್ಟಬಾರ್ದು. ಇದು ಮ್ಯಾಲಿಂದ ಗುಳ್ಳಿ ಒಂದು ಸ್ವಲ್ಪ ಕಡಿಮೆ ಆತಪ್ಪ ಅಂತಂದ್ರೆ ಆಮೇಲೆ ನಾವು ಆ ಕಡೆ ಈ ಕಡೆ ಇದನ್ನು ಹೊಳಿಸಿ ಹಾಕ್ಬೋದು. ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಕರಿಬೇಕು ಇದನ್ನು ಚಕ್ಲಿನ. ಇಷ್ಟಾದರೆ ನಮ್ದು ಇನ್ಸ್ಟಂಟ್ ಚಕ್ಲಿ ಅಥವಾ ಅವಲಕ್ಕಿ ಚಕ್ಲಿನೂ ಅನ್ಬೋದು, ಅಥವಾ ಅಕ್ಕಿ ಅವಲಕ್ಕಿ ಮಿಕ್ಸ್ ಮಾಡಿದ ಚಕ್ಲಿನೂ ಅನ್ಬೋದು. ಯಾವ ಥರ ಬೇಕಾದರೂ ಕರಿಬೋದು. ಭಾಳ ರುಚಿಯಾಗಿರ್ತೈತಿ ಮತ್ತು ಭಾಳ ಜಲ್ದಿನ ಮಾಡ್ಕೋಬೋದು. ಒಟ್ಟು ಈ ಚಕ್ಲಿ ಮಾಡೋಕ್ಕೆ ಬೇಜಾರಾಗಂಗಿಲ್ಲ. ಯಾಕಂದರೆ ಚಕ್ಲಿ ಒಂದೊಂದು ಸರಿ ಬರಲಿಲ್ಲಪ್ಪ ಅಂತಂದ್ರೆ ಮಾಡುವಾಗ ಭಾಳ ಬೇಜಾರಾಗ್ಬಿಡ್ತೈತಿ, ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ. ಆ ಥರ ಏನೂ ಆಗಂಗಿಲ್ಲ, ಭಾರಿ ಮಸ್ತ್ ಬರ್ತೈತಿ ಚಕ್ಲಿ ಇದು. 1.5 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಅವಲಕ್ಕಿ, ಅರ್ಧ ಕಪ್ ಪುಟಾಣಿಗೆ ಇಷ್ಟು ಚಕ್ಲಿ ರೆಡಿ ಆಗ್ಯಾವ. ಇವು ಎಷ್ಟು ಕ್ರಿಸ್ಪಿ ಆಗ್ಯಾವಂತ ನಾನು ನಿಮ್ಗೆ ತೋರಿಸ್ತೇನೆ. ಈಗ ಭಾರಿ ಮಸ್ತ್ ಆಗ್ತಾವೆ ಚಕ್ಲಿ. ಈ ಥರ ಮಸ್ತ್ ಕ್ರಿಸ್ಪಿಯಾಗಿರೋ ಚಕ್ಲಿನ ಈಸಿಯಾಗಿ ಮಾಡ್ಕೋಬೋದು. ಇಂಥ ಅವಸರದ ಟೈಮ್ನಾಗ ಮಾಡಿದ್ರೂ ಪರ್ಫೆಕ್ಟಾಗಿ ಬರುವಂಥ ಒಂದು ಚಕ್ಲಿ ರೆಸಿಪಿ ಇದೆ. ಫಸ್ಟ್ ಟೈಮ್ ಮಾಡೋರು ಭಾಳ ಈಸಿಯಾಗಿ ಮಾಡ್ಕೋಬೋದು. ಈ ಇನ್ಸ್ಟಂಟ್ ಚಕ್ಲಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ರೆಸಿಪಿನ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.